ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಇಂದು ನಾನು ನಿಮಗೆಲ್ಲ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಮ್ಮೆ ಒಬ್ಬ ಗುರುಗಳಿದ್ದರು. ಆ ಗುರುಗಳ ಬಳಿ ಸಾಕಷ್ಟು ಜನ ಶಿಷ್ಯಂದಿರಿದ್ದರು ಹಾಗೂ ತಮ್ಮ ಮಗನೂ ಸಹ ಇದ್ದರು. ಹೀಗೆ ಆ ಗುರುಗಳಿಗೆ ವಯಸ್ಸಾಗ್ತಾ ಬಂತು. ಅವರು ಸಾಯುವ ಪರಿಸ್ಥಿತಿಗೆ ಬಂದರು. ಒಮ್ಮೆ ಆ ಗುರುಗಳು ತಮ್ಮ ಶಿಷ್ಯಂದಿರನ್ನು ಹಾಗೂ ತಮ್ಮ ಮಗನನ್ನು ಕರೆದುಬಿಟ್ಟು ಹೇಳ್ತಾರೆ, ನೋಡಿ ಮಕ್ಕಳೇ, ನಾನು ಸಮಯ ಸಿಕ್ಕಾಗೆಲ್ಲ ನಿಮಗೆ ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೆ. ಆದರೆ ಈಗ ನಾನು ಸಾಯುವ ಪರಿಸ್ಥಿತಿಗೆ ಬಂದಿದ್ದೀನಿ. ನಾನು ನಿಮಗೆ ಒಂದು ಕೊನೆಯ ಸಂದೇಶವನ್ನು ಹೇಳಿಬಿಟ್ಟು ನಾನು ನನ್ನ ಜೀವವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಆ ಮಗ ಬಿಕ್ಕಿ ಅಳುತ್ತಿರುತ್ತಾನೆ. ಗುರುಗಳು ತನ್ನ ಮಗನಿಗೆ ಹೇಳ್ತಾರೆ, ಹೋಗಿ ಶ್ರೀಗಂಧವನ್ನು ತೆಗೆದುಕೊಂಡು ಬಾ ಅಂತ. ಅದೇ ರೀತಿ ಮಗ ಬೇಗ ಹೋಗಿ ಶ್ರೀಗಂಧವನ್ನು ತಗೊಂಡು ಬರ್ತಾರೆ. ಆ ಶ್ರೀಗಂಧವನ್ನು ಮಗನ ಒಂದು ಕೈಯಲ್ಲಿ ಇಟ್ಟು ಪಕ್ಕದಲ್ಲೇ ಇದ್ದ ಅಗ್ನಿಕುಂಡದಲ್ಲಿ ಚೂರು ಇದ್ದಲನ್ನು ತಗೊಂಡು ಮಗನ ಇನ್ನೊಂದು ಕೈಯಲ್ಲಿ ಇಡ್ತಾರೆ. ಈಗ ಆ ಎರಡೂ ಕೈಗಳನ್ನು ತೆಗೆಸ್ತಾರೆ. ಆಗ ಶ್ರೀಗಂಧವು ಇದ್ದ ಕೈಯಲ್ಲಿ ಸುವಾಸನೆ ಎಲ್ಲೆಲ್ಲೂ ಸಹ ಹರಡುತ್ತಿರುತ್ತೆ. ಆದರೆ ಇದ್ದಲು ಇದ್ದ ಕೈಯಲ್ಲಿ ಮಸಿಯು ಅಲ್ಲೇ ಅಂಟಿಕೊಂಡು ಬಿಟ್ಟಿರುತ್ತೆ. ಆಗ ಗುರುಗಳು ಹೇಳ್ತಾರೆ, ಇದರಿಂದ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ, ನಾವು ಒಳ್ಳೆಯವರ ಸಹವಾಸ ಮಾಡಿದ್ರೆ ಶ್ರೀಗಂಧದ ರೀತಿ ಎಲ್ಲೆಲ್ಲೂ ಸಹ ಹರಡುತ್ತೇವೆ. ಸಾಧು ಸಂತರು ಶಿವಶರಣೆಯರ ಸಾಂಗತ್ಯವನ್ನು ಮಾಡಿದರೆ ನಾವು ಶ್ರೀಗಂಧದ ರೀತಿ ಎಲ್ಲೆಲ್ಲೂ ಸಹ ಹರಡುತ್ತೇವೆ. ಆದರೆ ನಾವು ಇದ್ದಲಿನ ರೀತಿ ಕೆಟ್ಟವರ ಸಹವಾಸ ಮಾಡಿದ್ರೆ ನಾವು ಮಸಿಯಾಗೆ ಅಲ್ಲೇ ಅಂಟ್ಕೊಂಡ್ಬಿಡ್ತೀವಿ ಅಂತ ಆ ಗುರುಗಳು ತಮ್ಮ ಶಿಷ್ಯಂದಿಗೆ ಹೇಳ್ತಾರೆ. ಧನ್ಯವಾದಗಳು. ಮತ್ತೆ ಮುಂದಿನ ಕಥೆಯೊಂದಿಗೆ ನಾವೆಲ್ಲರೂ ಸಿಗೋಣ. ಅಲ್ಲಿವರೆಗೂ PMC ಕನ್ನಡ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.